ಯೋಚನೆ ಮಾಡಿ, ದೊಡ್ಡ ದೊಡ್ಡ ಕೋಟೆಗಳೇ ಬಿದ್ದೋದ್ವು, ಸಾಮ್ರಾಜ್ಯಗಳೇ ಮಣ್ಣು ಪಾಲಾದ್ವು. ಆದರೆ ಸಾವಿರಾರು ವರ್ಷಗಳಿಂದ ಎಷ್ಟೇ ಹೊಡೆತ ಬಿದ್ರೂ ಅಲ್ಗಾಡದೆ ನಿಂತಿರೋ ಒಂದು ಅದ್ಭುತ ಪರಂಪರೆ ಇದೆ. ಬನ್ನಿ, ಇವತ್ತು ಅದರ ಕತೆ ಕೇಳೋಣ. ಹೌದು ನೋಡಿ, ಕಲ್ಲಿನ ಮೇಲೆ ಕಟ್ಟಿದ ಕೋಟೆ ಕೊತ್ತಲಗಳು ಕಾಲದ ಹೊಡೆತಕ್ಕೆ ಬೀಳಲೇಬೇಕು. ಆದರೆ ಈ ಪರಂಪರೆ ಇದೆಯಲ್ಲ, ಇದರ ಅಡಿಪಾಯ ಕಲ್ಲಲ್ಲ, ಅದಿರೋದು ಮನುಷ್ಯನ ಮನಸ್ಸಲ್ಲಿ, ಅವರ ಹೃದಯದಲ್ಲಿ, ಅವರ ಶ್ರದ್ಧೆಯಲ್ಲಿ. ಹಾಗಿದ್ರೆ ಪ್ರಶ್ನೆ ಬರೋದಿಷ್ಟೇ, ರಾಜರ ಆಡಳಿತವೇ ಮುಗಿದೋಯಿತು, ಅವರು ಕಟ್ಟಿದ ಕೋಟೆಗಳೇ ನೆಲಸಮ ಆದವು. ಹೀಗಿರುವಾಗ ಕಣ್ಣಿಗೆ ಕಾಣದ ಈ ಆಧ್ಯಾತ್ಮಿಕ ಪರಂಪರೆ ಇಷ್ಟು ಬಲಿಷ್ಠವಾಗಿ ಹೇಗುಳಿತು ಅಲ್ವಾ? ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಹಾಗಿದ್ರೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಈ ಪರಂಪರೆಗೆ? ಉತ್ತರ ತುಂಬಾ ಸಿಂಪಲ್, ಅದರ ಬೇರುಗಳು. ನೋಡಿ, ಒಂದು ದೊಡ್ಡ ಮರ ಗಟ್ಟಿಯಾಗಿ ನಿಲ್ಬೇಕಂದ್ರೆ ಅದರ ಬೇರುಗಳು ಎಷ್ಟು ಮುಖ್ಯ ಅಲ್ವಾ? ಠೀಕ್ ಹಾಗೇನೆ ವೀರಶೈವ ಪರಂಪರೆಯ ಅಡಿಪಾಯ ಕೂಡ ಅಷ್ಟೇ ಬಲವಾಗಿತ್ತು. ಆ ಬೇರುಗಳೇ ಪಂಚಪೀಠಗಳು. ಆ ಪೀಠಗಳಿಂದ ಸಾವಿರಾರು ಮಠಗಳು ಚಿಗುರಿಕೊಂಡವು. ಇವು ಸುಮ್ಮನೆ ಕಲ್ಲು ಇಟ್ಟಿಗೆಯಿಂದ ಕಟ್ಟಿದ ಕಟ್ಟಡಗಳಲ್ಲ. ಇಲ್ಲ, ಇವು ಜ್ಞಾನದ, ಸಂಸ್ಕೃತಿಯ ಜೀವಂತ ಚಿಲುಮೆಗಳಾಗಿದ್ದವು. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಲೇಬೇಕು. ಇವು ಯಾವತ್ತೂ ಪವರ್ ಸೆಂಟರ್ಸ್ ಆಗಿರ್ಲಿಲ್ಲ, ಅಂದ್ರೆ ಅಧಿಕಾರದ ಕೇಂದ್ರಗಳಲ್ಲ. ಬದಲಿಗೆ ಜ್ಞಾನ, ಭಕ್ತಿ ಮತ್ತೆ ಶಿಸ್ತು, ಈ ಮೂರು ಕಂಬಗಳ ಮೇಲೆ ನಿಂತಿದ್ವು. ಇಲ್ಲಿ ಸಿಗ್ತಾ ಇದ್ದಿದ್ದು ಬರೀ ಪುಸ್ತಕದ ಜ್ಞಾನ ಅಲ್ಲ, ಜೀವನವನ್ನೇ ಬದಲಾಯಿಸೋ ಜ್ಞಾನ. ಅಂದ್ರೆ ಪೀಠಗಳು ಅನ್ನೋದು ಒಂದು ಮರದ ಆಳವಾದ ಬೇರುಗಳಿದ್ದ ಹಾಗೆ, ಇಡೀ ಪರಂಪರೆಗೆ ಅದೇ ಆಧಾರ. ಇನ್ನು ಮಠಗಳು ಆ ಬೇರುಗಳಿಂದ ಬೆಳೆದ ರೆಂಬೆ ಕೊಂಬೆಗಳು. ಅವು ಜ್ಞಾನವನ್ನ, ಆಚರಣೆಗಳನ್ನ ಸಮಾಜದ ಮೂಲೆ ಮೂಲೆಗೂ ತಲುಪಿಸ್ತಿದ್ವು. ಒಂದು ಮೂಲಶಕ್ತಿಯಾದ್ರೆ ಇನ್ನೊಂದು ಅದರ ವಿಸ್ತರಣೆ. ಆದ್ರೆ ಈ ಮಠಗಳು, ಪೀಠಗಳು ಇಷ್ಟು ಯಶಸ್ವಿಯಾಗೋಕೆ ಕಾರಣ ಬರೀ ಅವುಗಳ ರಚನೆ ಅಷ್ಟೇನಾ? ಖಂಡಿತ ಇಲ್ಲ. ಅದರ ಹೃದಯ ಭಾಗದಲ್ಲೇ ಒಂದು ಅದ್ಭುತವಾದ ಸಂಬಂಧ ಇತ್ತು. ಅದೇ ಈ ಇಡೀ ವ್ಯವಸ್ಥೆಯ ಜೀವಾಳ. ಹೌದು, ಆ ಸಂಬಂಧವೇ ಗುರು ಶಿಷ್ಯ ಪರಂಪರೆ. ಇದು ಸುಮ್ಮನೆ ಕ್ಲಾಸ್ ರೂಮಲ್ಲಿ ಪಾಠ ಹೇಳ್ಕೊಟ್ಟ ಆಗಲ್ಲ. ಇದು ಜ್ಞಾನ ಮತ್ತು ಅನುಭವವನ್ನ ಒಬ್ರಿಂದೊಬ್ರಿಗೆ ಜೀವಂತವಾಗಿ ವರ್ಗಾಯಿಸುವ ಒಂದು ತುಂಬಾನೇ ಪವಿತ್ರವಾದ ಪ್ರಕ್ರಿಯೆ. ನೋಡಿ, ಇಲ್ಲಿ ಗುರು ಅಂದ್ರೆ ಕೇವಲ ಟೀಚರ್ ಅಲ್ಲ, ಅವರು ಧರ್ಮದ ಜೀವಂತ ಉದಾಹರಣೆ. ಅವರ ನಡವಳಿಕೆಯೇ ಧರ್ಮ, ಮಾತೇ ಜ್ಞಾನ. ಅಂಥ ಶಿಸ್ತು, ಕರುಣೆ ಇರೋ ಗುರುವಿನತ್ರ ಶಿಷ್ಯ ಬರ್ತಾ ಇದ್ದಿದ್ದು ಯಾವುದೋ ದೊಡ್ಡ ಪದವಿಗೋ ಅಧಿಕಾರಕ್ಕೋ ಅಲ್ಲ, ಬದಲಿಗೆ ತನ್ನಂತಾನು ಬದಲಾಯಿಸ್ಕೊಳ್ಳೋಕೆ, ಜೀವನದ ಸತ್ಯವನ್ನ ತಿಳ್ಕೊಳ್ಳೋಕೆ. ಸರಿ, ಹಾಗಿದ್ರೆ ಮಠಕ್ಕೆ ಕಾಲಿಟ್ಟ ಶಿಷ್ಯನ ಜೀವನ ಹೇಗೆ ಬದಲಾಗ್ತಿತ್ತು? ಆ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಹೇಗಿತ್ತು? ಬನ್ನಿ ನೋಡೋಣ. ಆ ಜರ್ನಿಯಲ್ಲಿ ಶಿಷ್ಯನ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ದೀಕ್ಷೆ. ಇದು ಸುಮ್ಮನೆ ಒಂದು ಸಂಸ್ಕಾರ, ಒಂದು ರಿಚುವಲ್ ಅಲ್ಲ. ಗುರುಗಳು ಶಿಷ್ಯನ ಕೈಗೆ ಇಷ್ಟಲಿಂಗವನ್ನ ಇಡ್ತಿದ್ದ ಆ ಕ್ಷಣ ಇದೆಯಲ್ಲ, ಅದು ಅವನಿಗೆ ಆಧ್ಯಾತ್ಮಿಕವಾಗಿ ಸಿಕ್ಕ ಒಂದು ಹೊಸ ಜನ್ಮದ ಹಾಗೆ. ಮೂಲ ಗ್ರಂಥಗಳಲ್ಲೇ ಹೇಳಿರುವ ಹಾಗೆ ಅದೊಂದು ಪುನರ್ಜನ್ಮದ ಕ್ಷಣ. ಅದರ ಅರ್ಥ ಏನು ಗೊತ್ತಾ? ಇಷ್ಟು ದಿನ ಎಲ್ಲೆಲ್ಲೋ ಹೊರಗಡೆ ಹುಡುಕುತ್ತಿದ್ದ ಆ ಪರಮಾತ್ಮ ಇನ್ಮುಂದೆ ತನ್ನೊಳಗೇ ಇದ್ದಾನೆ, ತನ್ನ ಅಂಗೈಯಲ್ಲೇ ಇದ್ದಾನೆ ಅನ್ನೋ ಅರಿವು ಮೂಡೋ ಆ ಅದ್ಭುತ ಕ್ಷಣ ಅದು. ದೀಕ್ಷೆ ಆದ್ಮೇಲೆ ಜೀವನ ತುಂಬಾ ಸರಳ, ಆದ್ರೆ ಅಷ್ಟೇ ಶಿಸ್ತುಬದ್ಧ. ಮೊದಲು ಶೈವ ತತ್ವಶಾಸ್ತ್ರದ ಆಳವಾದ ಅಧ್ಯಯನ, ಆಮೇಲೆ ಪ್ರತಿದಿನ ಇಷ್ಟಲಿಂಗ ಪೂಜೆ, ಜೊತೆಗೆ ಸಮಾಜ ಸೇವೆ ಮತ್ತು ಮುಖ್ಯವಾಗಿ ಕಾಯಕಕ್ಕೆ ಗೌರವ. ಇವೆಲ್ಲ ಬರೀ ಆಕ್ಟಿವಿಟೀಸ್ ಆಗಿರ್ಲಿಲ್ಲ, ಅವು ಅವರ ಜೀವನದ ಉಸಿರಾಗಿದ್ವು. ಸರಿ, ಇಂಥದ್ದೊಂದು ಅದ್ಭುತ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಹರಿಯೋ ನದಿಯ ಹಾಗೆ ಹೇಗೆ ಮುಂದುವರಿತು? ಇದ್ರ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ನೋಡೋಣ. ಇದರ ರಹಸ್ಯ ಇರೋದೇ ಜ್ಞಾನವನ್ನ ವರ್ಗಾಯಿಸೋ ರೀತಿಯಲ್ಲಿ. ಇಲ್ಲಿ ಜ್ಞಾನ ಬರೀ ಪುಸ್ತಕಗಳಲ್ಲಿ ಸತ್ತು ಮಲಗಿರ್ಲಿಲ್ಲ, ಅದು ಗುರುವಿನ ಅನುಭವದಿಂದ, ಅವರ ಹೃದಯದಿಂದ ನೇರವಾಗಿ ಶಿಷ್ಯನ ಹೃದಯಕ್ಕೆ ಹರಿಯುತ್ತಿತ್ತು. ಹೀಗಾಗಿಯೇ ಮೂಲ ತತ್ವಗಳು, ಮೌಲ್ಯಗಳು ಸ್ವಲ್ಪನೂ ಡೈಲ್ಯೂಟ್ ಆಗದ ಮುಂದಿನ ಪೀಳಿಗೆಗೆ ತಲುಪುತ್ತಿದ್ವು. ಒಂದು ಕ್ಷಣ ಯೋಚನೆ ಮಾಡಿ, ಕಾಲ ಎಷ್ಟು ಬದಲಾಯಿತು. ರಾಜರುಗಳು ಬಂದ್ರು, ಹೋದ್ರು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಪತನವಾದವು, ಇತಿಹಾಸದಲ್ಲಿ ಎಂತಹ ಬಿರುಗಾಳಿಗಳು ಎದ್ದು. ಆದ್ರೆ ಈ ಜ್ಞಾನದ ದೀಪ ಇದೆಯಲ್ಲ, ಅದು ಮಾತ್ರ ಆರ್ಲೇ ಇಲ್ಲ, ಉರಿಯುತ್ತಲೇ ಇತ್ತು. ಹಾಗಿದ್ರೆ ಇಷ್ಟೊಂದು ಸ್ಥಿರತೆಗೆ ಕಾರಣವಾದ್ರೂ ಏನು? ಮತ್ತೆ ನಾವು ಮೊದಲನೇ ಮಾಟಿಗೆ ಬರೋಣ. ಯಾಕಂದ್ರೆ ಅವು ಕಲ್ಲಿನಿಂದ ಕಟ್ಟಿದ್ದಲ್ಲ, ಬದಲಿಗೆ ಶಿಸ್ತು ಮತ್ತು ಭಕ್ತಿಯಿಂದ ಕಟ್ಟಲ್ಪಟ್ಟಿದ್ದವು. ಅಂದ್ರೆ ಹೊರಗಿನ ಭೌತಿಕ ಶಕ್ತಿಗಿಂತ ಒಳಗಿನ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ?
ಇದೇ ನಿರಂತರ ಪರಂಪರೆಯಿಂದಾಗಿ ಪಂಚಾಚಾರ್ಯರು ಬರೀ ಇತಿಹಾಸದ ಪುಸ್ತಕಗಳಲ್ಲಿರೋ ವ್ಯಕ್ತಿಗಳಾಗಿ ಉಳಿದಿಲ್ಲ. ಅವರು ಇವತ್ತಿಗೂ ಪ್ರತಿ ಗುರು ಶಿಷ್ಯರ ಮೂಲಕ ಜೀವಂತವಾಗಿದ್ದಾರೆ. ನೋಡಿ, ಇದೇ ಈ ಪರಂಪರೆಯ ನಿಜವಾದ ತಾಕತ್ತು. ಆದರೆ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಅದ್ಭುತವಾದ ಆಧ್ಯಾತ್ಮಿಕ ಚೌಕಟ್ಟು ಬರೀ ಮಠಗಳಿಗೆ, ಪೀಠಗಳಿಗೆ ಸೀಮಿತ ಆಗಿತ್ತಾ? ಅಥವಾ ಅದು ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೆ, ಸಮಾಜದ ನೈತಿಕತೆಯ ಮೇಲೆಲ್ಲ ಹೇಗೆ ಪ್ರಭಾವ ಬೀರಿತು? ಈ ಪ್ರಶ್ನೆಗೆ ಉತ್ತರವನ್ನು ನಾವು ಮುಂದಿನ ಭಾಗದಲ್ಲಿ ಹುಡುಕೋಣ. ಅಲ್ಲಿಯವರೆಗೂ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ನಮ್ಮ ಅಭಿಲಾಷ್.